ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸಬಹುದಾಗಿದೆ. ಅಶ್ವಥ್ ನಾರಾಯಣ್ ಶಾಸಕರು ಈಗಾಗಲೇ ವಾಕಿಂಗ್ ಮಾಡ್ತಿದ್ದಾರೆ. ರಾತ್ರಿ ಇಡೀ ಸದನದಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ರು. ಅವರೊಂದಿಗೆ ಮಾತನಾಡ್ತಾ ಹೋಗ್ತಾನೆ. ಟಿವಿ ನ್ಯೂಸ್ ಜೊತೆಗೆ ಅಶ್ವಥ್ ನಾರಾಯಣ್ ಇದ್ದಾರೆ. ಸರ್, ಈಗಾಗಲೇ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿದ್ರಿ. ಅಬಕಾರಿ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಸಚಿವರು ಕೊಡಲೇಬೇಕು ಆರ್ ವಿ ತಿಮ್ಮಾಪುರ ಅಂತೇಳಿ ಆಗ್ರಹಿಸಿ ಧರಣಿ ಮುಂದುವರಿಸಿರ್ತಕ್ಕಂಥದ್ದು. ಏನೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡವೇ ಆಗ್ತಿದೆ. ಪ್ರತಿದಿನವೂ ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಇವರು. ಅದರ ಎಳ್ಳಷ್ಟಾದರೂ ಒಂದು ಯೋಚನೆ ಇವರಲ್ಲಿರಬೇಕು, ಅಥವಾ ಕಾಳಜಿ ಇರಬೇಕು, ಅಥವಾ ನಾವು ಇದರ ವಿರುದ್ಧವಾಗಿ ಹೋರಾಟ ಮಾಡಿ ಬಂದಂಥವರು ಪ್ರಾಮಾಣಿಕವಾಗಿ ನಡ್ಕೋಬೇಕು. ಪ್ರಾಮಾಣಿಕತೆ ಅನ್ನೋವಂಥ ಪದವೇ ಇವರಿಗೆ ಮರ್ತೋಗಿದೆ. ಸೊ ಹಾಗಾಗಿ ಇದು ವಿರುದ್ಧವಾಗಿ ತದ್ವಿರುದ್ಧವಾಗಿ ಇವತ್ತು ಕಂಡಲ್ಲಿ ಭ್ರಷ್ಟಾಚಾರ ಮಾಡ್ತಿರುವಂಥದ್ದು. ಈ 3 ವರ್ಷದಲ್ಲಿ ಹಲವಾರು ಆಪಾದನೆ, ವಿಶೇಷವಾಗಿ ಅಬಕಾರಿ ಇಲಾಖೆ ಮೇಲಂತೂ ಪ್ರತಿನಿತ್ಯ ಅವರ ಅಧಿಕಾರಿಗಳು, ವರ್ತಕರು ಎಲ್ಲರೂ ಕಂಡಲ್ಲಿ ಇವತ್ತು ಸಾಕ್ಷಿ ಸಮೇತವಾಗಿ ಸಿಕ್ಕಾಕೊಂಡಿದ್ದರೂ ಸಹ ಬಂಡತನ ಎಷ್ಟು ವ್ಯಕ್ತವಾಗುತ್ತೆ ನೋಡಿ. ಮುಖ್ಯಮಂತ್ರಿಯಿಂದ ಆದಿಯಿಂದ ಹಿಡಿದು ಅವರ ಇಡೀ ಸರ್ಕಾರವೇ ಅದನ್ನು ಸಮರ್ಥಿಸ್ಕೊತಿದ್ದಾರೆ. ಭ್ರಷ್ಟಾಚಾರವನ್ನೇ ಸಮರ್ಥಿಸ್ಕೊಂಡು ಸಾಕ್ಷಿಯನ್ನು ಇವತ್ತು ಸಾಕ್ಷಿ ಸಮೇತವಾಗಿ ನಾವು ಸದನದಲ್ಲಿ ಮಂಡಿಸಿದರೂ ಸಹ ಇದು ಯಾವುದು ಕೊನೆಯನ್ನು ತಲುಪಿಸದೆ, ಅದನ್ನು ತನಿಖೆಯನ್ನು ಮಾಡದೆ, FSLಗೆ ಒಪ್ಪಿಸದೆ ಈ ಏನೂ ಕ್ರಿಯೆಗಳನ್ನು ಒಂದು ಸರ್ಕಾರ ಜನ ನೋಡಿದಾಗ ನಗ್ತಾರೆ. ಏನ್ರಿ, ಯಾವ ರೀತಿ ವ್ಯವಸ್ಥೆ ಇದು? ಈ ವ್ಯವಸ್ಥೆ ಮೇಲೆ ನಮ್ಮ ನಂಬಿಕೆ ಇಟ್ಕೋಬೇಕಾ? ಏನು ನಂಬಿಕೆ ಇಟ್ಕೋಬೇಕು? ಈ ರೀತಿ ಒಂದು ಸರ್ಕಾರ ವರ್ತಿಸುವಂಥ ರೀತಿ ನೋಡಿದಾಗ ಈ ಸರ್ಕಾರನ ಏನು ಅನ್ನುವಂಥ ಮನಸ್ಥಿತಿ ಇಲ್ಲಿ ವ್ಯಕ್ತವಾಗ್ತಿದೆ. ಹಾಗಾಗಿ ನಿಜಕ್ಕೂ ಜನ ನಾವು ನ್ಯಾಯಯುತವಾಗಿ ಬದುಕ್ತಿರೋರು, ಇವರು ನಮ್ಮ ನಾಯಕರುಗಳೇ ಈ ರೀತಿ ಅನ್ಯಾಯದಿಂದ ಬಾಳ್ತಿದಾರಲ್ಲ, ಏನು ಮಾಡಬೇಕು ಅನ್ನೋಂಥ ಅಸಹಾಯಕತೆ ಈ ನಾಡಿನಲ್ಲಿ ಎದ್ದು ಕಾಣುವಂಥದ್ದಿದೆ. ಈ ಸರ್ಕಾರ ಅಂತೂ ಈ ನ್ಯಾಯ, ನೀತಿ, ಧರ್ಮ ಅಂತೂ ಸಂಪೂರ್ಣವಾಗಿ ಕೈ ಚೆಲ್ಲಿ ಮನ ಬಂದಂತೆ ನಡ್ಕೋತಿದೆ. ಇವತ್ತು ಸೆಷನ್ನ ಕೊನೆ ದಿನ, ವಿಶೇಷ ಸೆಷನನ್ನು ಏರ್ಪಡಿಸಿದ್ರು, ಮೌಲ್ಯಯುತ ಚರ್ಚೆ ಆಗಬೇಕು ಅಂತೇಳಿ ಈಗಾಗಲೇ ಪ್ರತಿಭಟನೆ ಕೂಡ ಮುಂದಾಗಿರ್ತಕ್ಕಂಥದ್ದು. ರಾಜ್ಯದ ಜನತೆಗೆ ಯಾವ ರೀತಿಯ ಮೆಸೇಜ್ ಕೊಡೋದಕ್ಕೆ ವಿಪಕ್ಷಗಳು ಈಗಾಗಲೇ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ನೋಡಿ, ಸದನದಲ್ಲಿ ಸರ್ಕಾರ ಯಾವಾಗ ವಿಫಲ ಆದಾಗ, ಆ ವಿಫಲತೆ ಆದಾಗ ಪ್ರತಿಪಕ್ಷದ ಮೇಲೆ ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿನ ತಗೊಂಡು ನಾವು ಇವತ್ತು ಭಾಳ ಪರಿಣಾಮಕಾರಿಯಾಗಿ ಸರ್ಕಾರವನ್ನು ಬಯಲಿಗೆಳೆಯುವಂಥದ್ದು, ಅದು ಅಕೌಂಟಬಲ್ ಮಾಡುವಂಥದ್ದು, ಅಕೌಂಟಬಿಲಿಟಿ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಜವಾಬ್ದಾರಿಯುತವಾಗಿ ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು ಕೂಡ ಶಾಸಕ ಅಶ್ವಥ್ ನಾರಾಯಣ್ ಅವರು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾವು ವಿಪಕ್ಷಗಳಾಗಿ ನಮ್ಮ ಸ್ಥಾನವನ್ನು, ನಮ್ಮ ಜವಾಬ್ದಾರಿಯನ್ನು ಅರಿತು ಈ ನಿಟ್ಟಿನಲ್ಲಿ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡ್ತಿದ್ದೇವೆ. ರಾಜೀನಾಮೆಯನ್ನು ಕೊಡಲೇಬೇಕು ಸಚಿವರು ಅಂತೇಳಿ ಆಗ್ರಹಿಸಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ಶರಣು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.